ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನ ಶ್ರೂಯತೆ ಮುಕ್ತಾಕಾರಸ್ಥಯಾ ತದೇವ ನಳಿನೀಪತ್ರ ಸ್ಥಿತಂ ರಾಜತೆ ಮಧ್ಯೆ ಸಾಗರ ಶುಕ್ತಿಮಧ್ಯ ಪತಿತಂ ತನ್ಮೌಕ್ತಿಕಂ ಜಾಯತೆ ಪ್ರಾಯೇನಾಧಮ ಮಧ್ಯಮೋತ್ತಮ ಗುಣಾಃ ಸಂಸರ್ಗತೋ ದೇಹಿನಾಂ. ನೀರಿನ ಹನಿ ಕಾದಿರೋ ಕಬ್ಬಿಣದ ಮೇಲೆ ಬಿದ್ದಾಗ ಅದು ತಕ್ಷಣ ಆರಿ ಹೋಗುತ್ತೆ. ಅದೇ ಹನಿ ಕಮಲದ ಹೂವಿನ ಎಲೆ ಮೇಲೆ ಬಿದ್ದರೆ ಅದು ವೃತ್ತಾಕಾರ ಹೊಂದಿ ಮುತ್ತಿನಂತೆ ಹೊಳೆಯುತ್ತೆ. ಆ ಹನಿ ಸಾಗರದ ಮಧ್ಯದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಹೊಕ್ಕಿದ್ರೆ ಅದೇ ಒಂದು ಸುಂದರ ಮುತ್ತಾಗಿ ಮಾರ್ಪಡುತ್ತದೆ. ಹಾಗೆಯೇ ಒಂದು ವ್ಯಕ್ತಿ ಯಾವಾಗ ದುರ್ಜನರ ಸಹವಾಸ ಮಾಡ್ತಾನೋ ಆಗ ಅವನೂ ಸಹ ದುರ್ಜನನಾಗ್ತಾನೆ. ಆದರೆ ಅದೇ ವ್ಯಕ್ತಿ ಸಜ್ಜನರ ಸಹವಾಸ ಮಾಡಿದ್ರೆ ಆಗ ಅವನೂ ಸಜ್ಜನನಾಗ್ತಾನೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಸುಭಾಷಿತದಲ್ಲಿ ಸಾಗರದ ಮಧ್ಯೆ ಕಪ್ಪೆ ಚಿಪ್ಪಿರುತ್ತೆ, ಅದರೊಳಗೆ ಮುತ್ತುಗಳಿರುತ್ತೆ ಅಂತ ಕೇಳಿದ್ರಿ. ಈ ಥರದ ಸಾಗರದಲ್ಲಿ ಈಜೋ ಕನ್ಸ್ ಕಾಣ್ತಿದ್ದ ಕೋರಲ್ ಅನ್ನೋ ಹುಡುಗಿಯ ಕತೆ ಕೇಳೋಣ ಬನ್ನಿ. ಕೋರಲ್ ಎನ್ನುವ ಒಬ್ಳು ಹುಡುಗಿ ಇದ್ಲು. ಅವಳಿಗೆ ನೀರಲ್ಲಿ ಆಟ ಆಡೋದು ಅಂದರೆ ಪಂಚಪ್ರಾಣ. ಕೋರಲ್ ಯಾವಾಗಲೂ ಅವಳ ಮನೆ ಹತ್ತಿರ ಇರೋ ನದಿಲಿ ಇಷ್ಟ ಇರ್ತಿದ್ಲು. ಅದರಲ್ಲಿ ಏನೇನಿದೆ, ಯಾವ ಥರದ ಗಿಡ ಪೊದೆ ಇದೆ, ಯಾವ್ಯಾವ ಥರದ ಪ್ರಾಣಿಗಳಿರುತ್ತೆ, ಇಲ್ಲಿ ಎಷ್ಟೆಲ್ಲ ಬೇರೆ ಬೇರೆ ಆಕಾರದ ಕಲ್ಲಿದೆ ಅಂತ ಹುಡುಕ್ತಾ ಇದ್ಲು. ಕೋರಲ್ಗೆ ಒಂದು ಕುತೂಹಲ ಇತ್ತು, ಇದೇ ಥರ ಇನ್ನು ಎಷ್ಟು ನದಿಗಳಿರ್ಬೋದು ಈ ಭೂಮಿ ಮೇಲೆ, ಮತ್ತೆ ಈ ನದಿಗಳೆಲ್ಲ ಹರಿದು ಸಮುದ್ರಕ್ಕೆ ಸೇರತ್ತಲ್ವಾ, ಈ ಸಮುದ್ರ ಎಷ್ಟು ಚೆನ್ನಾಗಿರ್ಬೋದು, ನನಗೂ ಸಮುದ್ರದಲ್ಲಿ ಈಜಬೇಕು ಅಂತ ಆಸೆ ಪಡ್ತಾ ಇದ್ಲು. ಹೀಗೆ ಇರಬೇಕಾದ್ರೆ ಒಂದಿನ ಕೋರಲ್ಗೆ ನದಿ ಪಕ್ಕದಲ್ಲಿರೋ ಗಿಡ ಪೊದಗಳ ಮಧ್ಯೆ ಒಂದು ರೇನ್ಬೋ ಫಿಶ್ಶು ಒದ್ದಾಡ್ತಾ ಇರೋದು ಕಾಣಿಸತ್ತೆ. ವಾವ್, ಈ ಮೀನು ಎಷ್ಟು ಸುಂದರವಾಗಿದೆ, ನಾನು ಈ ಮೊದಲು ಈ ಥರದ ಫಿಶನ್ನು ನೋಡೇ ಇರಲಿಲ್ವಲ್ಲ ಅಂತ ಅಂದ್ಕೋತಾಳೆ. ಅವಳು ಮತ್ತೆ ತಡ ಮಾಡದೆ ಪಟ ಅಂತ ಹೋಗಿ ಆ ರೇನ್ಬೋ ಫಿಶ್ಗೆ ಅಲ್ಲಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾಳೆ. ಆಗ ಆ ರೇನ್ಬೋ ಫಿಶ್ಶು ಅವಳ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತು. ತುಂಬ ಥ್ಯಾಂಕ್ಸ್, ನನ್ನನ್ನು ನೀನು ಸೇವ್ ಮಾಡಿದ್ದಕ್ಕೆ. ನನ್ನ ಜೊತೆಗೆ ಬಾ, ನಾನು ನಿನಗೆ ಸಮುದ್ರದ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತು. ಸಮುದ್ರದಿಂದ ಗಿಫ್ಟಾ? ಹಾಂ ಅಂತ ಕೋರಲ್ಗೆ ಖುಷಿಯಾಗಿ ಹಾಂ ಸರಿ ಬರ್ತೀನಿ ಅಂತ ಮೀನಿನ ಜೊತೆಗೆ ಹೊರಟ್ಲು. ಅವರಿಬ್ಬರು ಆ ತಂಪು ನೀರಲ್ಲಿ ದೊಡ್ಡ ದೊಡ್ಡ ಅಲೆಗಳನ್ನ ದಾಟಿ ಇಷ್ಟ ಹೋಗ್ತಾ ಇದ್ರು. ತುಂಬ ದೂರ ಈಜ್ಕೊಂಡು ಹೋಗಿ ಸಮುದ್ರದ ಮಧ್ಯಭಾಗಕ್ಕೆ ಹೋಗ್ತಾರೆ. ಕೋರಲ್ಗೆ ಅಲ್ಲಿ ಕಾಣೋದೆಲ್ಲ ನಿಜವಾನಾ ಅಂತ ನಂಬಕ್ಕೆ ಆಗ್ತಾ ಇರಲಿಲ್ಲ. ಹೀಗೂ ಇರತ್ತಾ, ಓ ವಾವ್ ಅಂತ ನೋಡ್ತಾ ಇರಬೇಕಾದ್ರೆ ರೇನ್ಬೋ ಫಿಶ್ಶು ತನ್ನ ಬಾಲ ಅಲ್ಲಾಡಿಸ್ತಾ ದೊಡ್ಡ ದೊಡ್ಡ ತೆರೆಗಳನ್ನ ಮಾಡಿ ಕೋರಲ್ಗೆ ವೇವ್ ಹಗ್ ಕೊಡ್ತಾ ಇತ್ತು. ಅಷ್ಟರಲ್ಲಿ ಅಂಡರ್ ವಾಟರ್ ಜಗತ್ತಿನ ಗೇಟು ಓಪನ್ ಆಯಿತು. ಕೋರಲ್ಗೆ ಕಣ್ಣು ಕುಕ್ಕುವಷ್ಟು ಬೆಳಕು ಕಾಣಿಸ್ತಾ ಇದೆ. ಹೇ ಎಕ್ಸ್ಪ್ಲೋರರ್, ನಮ್ಮ ಈ ಸುಂದರ ಜಗತ್ತಿಗೆ ಸ್ವಾಗತ ಅಂತ ಫಿಶ್ ಹೇಳ್ತು. ಸ್ಟಾರ್ ಫಿಶ್ಗಳನ್ನೆಲ್ಲ ಸೀರ್ಸ್ ಮಾಡಿದಂಥ ಒಂದು ಕ್ರೌನನ್ನು ಕೊಟ್ಟು, ಈಗ ಬಾ ನಾವೊಂದು ರೌಂಡ್ ಹಾಕ್ಕೊಂಬರೋಣ ಏನೇನಿದೆ ಅಂತ ಫಿಶ್ಶು ಅವರನ್ನೆಲ್ಲ ಕರ್ಕೊಂಡು ಹೋಯ್ತು. ಮತ್ತೆ ಅವರು ವಾಪಸ್ ಬಂದು ಮಲ್ಕೋತಾರೆ. ಕೋರಲ್ಗೆ ಕಣ್ಣಿನ ಮೇಲೆ ಏನೋ ಬಿದ್ದಾಗ ಆಗಿ ಕಣ್ಣನ್ನು ಉಜ್ಕೊಂಡು ಕಣ್ಣು ಓಪನ್ ಮಾಡಿದ್ರೆ ಆ ಅಂಡರ್ ವಾಟರ್ ಮಾಯಾ ಅವಳು ಅದೇ ಈಜ್ತಾ ಇದ್ಲಲ್ಲ
ಅದೇ ನದಿ ತೀರದ ಮಧ್ಯ ಇದ್ದಾಳೆ. ಕೋರಲ್ಗೆ ಗೊತ್ತಾಯ್ತು, ಓ ನಾನು ಇಷ್ಟೊತ್ತು ಕಂಡಿದ್ದು ಕನಸು ಅಂತ. ಅವಳು ಅವಳ ಫ್ರೆಂಡ್ಸ್ ಹತ್ರ ಈ ವಿಷಯ ಹೇಳ್ತಾಳೆ. ಅವರೆಲ್ಲರಿಗೂ ಬೇರೆ ಬೇರೆ ಥರದ್ದು ಕನಸು ಬಿದ್ದಿದೆ ಅಂತ ಗೊತ್ತಾಯ್ತು. ಕೋರಲ್ ತಾನು ದೊಡ್ಡವಳಾದ್ಮೇಲೆ ಒಂದು ಓಷನ್ ಎಕ್ಸ್ಪ್ಲೋರರ್ ಆಗಬೇಕು ಅಂತ ಆಸೆ ಪಡ್ತಾಳೆ. ಮತ್ತು ಮೆಲ್ಲಿಗೆ ರೇನ್ಬೋ ಫಿಶ್, ನಾನಿನ್ನನ್ನು ಮತ್ತೆ ಭೇಟಿ ಮಾಡೋದಕ್ಕೆ ಬಂದೇ ಬರ್ತೀನಿ ಅಂತ ಹೇಳ್ತಾಳೆ. ಅಕ್ಕ, ಕಥೆಲಿ ಸಮುದ್ರದ ಒಳಗೆ ವಂಡರ್ಲ್ಯಾಂಡ್ ತರ ಇತ್ತು ಅಲ್ವಾ? ಹಾ, ಒಂಥರ ವಂಡರ್ಲ್ಯಾಂಡ್ ಅಂತಾನೆ ಹೇಳ್ಬೋದು. ಸಮುದ್ರದ ಬಣ್ಣ ನೀಲಿ ಅಂತಾದ್ರೂ ಬೇರೆ ಬೇರೆ ಕಡೆ ಇರೋ ಸಮುದ್ರದ ನೀಲಿ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ. ಈ ನೀಲಿ ಬಣ್ಣದ ಸಮುದ್ರದಲ್ಲಿ ಕಲರ್ ಕಲರ್ ಮೀನುಗಳು, ಬೇರೆ ಬೇರೆ ಹವಳ, ಆಕ್ಟೋಪಸ್, ಸೀ ಹಾರ್ಸ್ ಥರ ಬೇರೆ ಬೇರೆ ಪ್ರಾಣಿಗಳು, ಸೀ ವೀಡ್ ಥರದ ಬೇರೆ ಬೇರೆ ಸಸ್ಯಗಳು, ಹೀಗೆ ತುಂಬ ಇರುತ್ತೆ ನೋಡೋಕ್ಕೆ. ಗಾಗಲ್ ಹಾಕೊಂಡು ಸ್ಕೂಬಾ ಡೈವ್ ಮಾಡಿದ್ದು ನಾನು ಟಿವಿಯಲ್ಲಿ ನೋಡಿದ್ದೆ. ಹಾ, ಸ್ಕೂಬಾ ಡೈವಿಂಗ್ ಹೋದಾಗ ಈ ಥರದ್ದೆಲ್ಲ ನೋಡ್ಬೋದು. ಹಾಗೆ ಸಮುದ್ರದೊಳಗಡೆ ಏನಿದೆ ಅಂತ ರಿಸರ್ಚ್ ಮಾಡೋರು ಗಾಗಲ್ಸ್, ಆಕ್ಸಿಜನ್ ಟ್ಯಾಂಕ್ ಎಲ್ಲ ಬಳಸಿ ಝೂಮ್ ಅಂತ ಡೈವ್ ಮಾಡಿ ಒಳಗೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ತಾರೆ. ಯಾವ್ಯಾವ ಥರದ ಪ್ರಾಣಿಗಳು, ಮೀನುಗಳು, ಗಿಡಗಳು ಎಲ್ಲ ಇರುತ್ತೆ ಅಂತ ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾರೆ. ಅಕ್ಕ, ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಮತ್ತೇನಿರುತ್ತೆ? ಸಮುದ್ರದಲ್ಲಿ ಮತ್ತು ಆಳಕ್ಕೆ ಹೋಗ್ತಾ ಇದ್ದಾಗೆ ಮೀನು, ಪ್ರಾಣಿಗಳಲ್ಲೆಲ್ಲ ಡಿಫ್ರೆನ್ಸ್ ಇರುತ್ತೆ. ಉದಾಹರಣೆ ಕೊಡಬೇಕು ಅಂತಂದರೆ, ಸಮುದ್ರದಲ್ಲಿ ಕೆಳಗೆ ಹೋದಾಗೆ ಬೆಳಕು ಕಡಿಮೆ ಆಗಿ ಕತ್ಲಾಗ್ತಾ ಹೋಗುತ್ತೆ. ತುಂಬ ಆಳದಲ್ಲಿ ಎಷ್ಟು ಕತ್ಲಿರುತ್ತೆ ಅಂದರೆ, ನೀನು ರಾತ್ರಿ ಆಕಾಶ ನೋಡಿದ್ಯಲ್ವಾ, ಹೇಗೆ ಕಪ್ಪಿರುತ್ತೆ, ಆ ಥರ ಕತ್ಲು ಅಲ್ಲಿ. ಅಲ್ಲಿರೋ ಮೀನು, ಪ್ರಾಣಿಗಳೆಲ್ಲ ಅದಕ್ಕೆ ತಕ್ಕ ಹಾಗೆ ಅಡಾಪ್ಟ್ ಆಗಿರುತ್ತೆ. ಗ್ಲೋಯಿಂಗ್ ಕೋರಲ್, ಕ್ರಿಸ್ಟಲ್ ಜೆಲಿಫಿಶ್, ಅಲಾಮ್ ಜೆಲಿಫಿಶ್, ಈ ಥರ ಎಷ್ಟೊಂದು ಪ್ರಾಣಿಗಳೆಲ್ಲ ಲೈಟ್ ಬಲ್ಬ್ ಥರ ಬೆಳಕು ಬೀರುತ್ತೆ. ಎಷ್ಟು ವೈವಿಧ್ಯ ಇರುತ್ತೆ ಅಂದರೆ, ಪೂರ್ತಿ ಕಪ್ಪಾಗಿರೋ ಸಮುದ್ರದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ, ಬೇರೆ ಬೇರೆ ಶೇಪ್ನಲ್ಲಿರೋ ಮೀನು, ಪ್ರಾಣಿಗಳೆಲ್ಲ ಲೈಟ್ ಬಲ್ಬ್ ಥರ ಪಕ್ ಪಕ ಅಂತ ಹೊಳಿತಾ ಈಜಾಡ್ತಾ ಇರುತ್ತೆ. ಹೌದಾ? ನೋಡಕ್ಕೆ ಸೂಪರ್ ಆಗಿರ್ತೇನೋ ಅಲ್ವಾ? ಸಖತ್ತಾಗಿರುತ್ತೆ. ಇದಲ್ಲದೆ ಸಮುದ್ರದ ಕೆಳಗಿನ ಭಾಗದಲ್ಲಿ ಪರ್ವತ ಇರುತ್ತೆ, ಗೊತ್ತಾ ನಿಂಗೆ? ಏನು, ಸಮುದ್ರದಲ್ಲಿ ಪರ್ವತನಾ? ಹೌದು. ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ? ಸುಮಾರಾಗಿ ಎಲ್ಲ ಬೆಟ್ಟಗಳು ನೀರಿನೊಳಗೆ ಇರುತ್ತೆ, ಕಾಣಿಸಲ್ಲ. ಸಮುದ್ರದ ತಳದಿಂದ ಅಂದರೆ ಬುಡದಿಂದ ಏನಿಲ್ಲ ಅಂದರೂ 1-3 ಕಿಲೋಮೀಟರ್ ಎತ್ತರ ಇರೋ ಬೆಟ್ಟಗಳಿರುತ್ತೆ. ಕೆಲವೊಂದು ಬೆಟ್ಟಗಳು ನೀರಿನ ಮಟ್ಟಕ್ಕಿಂತ ಮೇಲ್ ಬಂದು ನಮಗೆ ಕಾಣಿಸೋ ಥರ ಇರುತ್ತೆ. ಇದಕ್ಕೆ ದ್ವೀಪ ಅಂತಲೇ ಕರೀತಾರೆ. ಅಮೇರಿಕಾದ ಹವಾಯಿ ದ್ವೀಪಗಳ ಕುರಿತು ಕೇಳಿದೆಯಾ? ಅವುಗಳಲ್ಲಿ ಎಷ್ಟೊಂದು ಇದೇ ಥರ ಸಮುದ್ರದ ಬೆಟ್ಟಗಳು ನೀರಿನ ಮಟ್ಟಕ್ಕಿಂತ ಮೇಲೆ ಬಂದು ದ್ವೀಪದ ಥರ ಆಗಿರೋದು. ಮತ್ತು ಏನೇನಿರುತ್ತೆ ಸಮುದ್ರದಲ್ಲಿ? ಭೂಮಿ ಮೇಲೆ ಭೂಕಂಪ, ಜ್ವಾಲಾಮುಖಿ ಎಲ್ಲ ಇದ್ದ ಹಾಗೆ ಸಮುದ್ರದಲ್ಲೂ ಭೂಕಂಪ ಆಗುತ್ತೆ, ಜ್ವಾಲಾಮುಖಿ ಸ್ಫೋಟ ಎಲ್ಲ ಆಗುತ್ತೆ. ಆಗ ನೀರಿನಲ್ಲಾಗೋ ತಳಮಳದಿಂದ ದೊಡ್ಡ ದೊಡ್ಡ ಅಲೆಗಳು ಎದ್ದು ನೀರು ಜೋರಾಗಿ ಚಲಿಸುತ್ತೆ. ಎಷ್ಟು ಸ್ಪೀಡಾಗಿ ಆಗಿರುತ್ತೆ ಅಂದರೆ, ಯಾವುದಾದ್ರೂ ಹಡಗು ಒಂದು ವೇಳೆ ಆ ಕಂಪನ ಆಗ್ತಾ ಇರೋ ಜಾಗಕ್ಕೆ ಬಂದರೆ ಅದಕ್ಕೆ ದೊಡ್ಡ ಬಂಡೆನೆ ಬಂದು ಡುಶುಮ್ ಅಂತ ಅಪ್ಪಳಿಸೋದು ಎಫೆಕ್ಟ್ ಇರುತ್ತೆ. ಹೀಗೆ ಸಮುದ್ರದೊಳಗೆ ಏನೇನೆಲ್ಲ ಇದೆ ಅಂತ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದಾರೆ, ರಿಸರ್ಚ್ ನಡೀತಾನೆ ಇದೆ. ನಾನು ಬೀಚಿಗೆ ಹೋಗಿ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ನೀರಲ್ಲಿ ಫಿಶ್, ಆಕ್ಟೋಪಸ್ ಎಲ್ಲ ಇರ್ತಿತ್ತು ಅಂತ ಗೊತ್ತಿತ್ತು ನನಗೆ. ಆದರೆ ಇವತ್ತು ಇಷ್ಟೊಂದು ಹೊಸ ಹೊಸ ವಿಷಯ ಕೇಳಿ ಗೊತ್ತಾಯಿತು ನನಗೆ. ನಿಜವಾಗ್ಲೂ ಅಕ್ಕ, ಸಮುದ್ರ ವಂಡರ್ಲ್ಯಾಂಡ್ ಥರ ಅನಿಸುತ್ತೆ. ಈಗ ಇಷ್ಟೆಲ್ಲ ಕೇಳಿದೆಯಲ್ಲ,
ಇದ್ರ ಕುರಿತೆ ಯಾವುದಾದ್ರೂ ಒಂದು ಚಟುವಟಿಕೆ ಮಾಡೋಣ ಬಾ. ಕೋರಲ್ನ ಕನಸಿನ ಕಥೆಯನ್ನ ಕೇಳಿದ್ರಿ. ಸಾಗರದೊಳಗಿನ ಮಾಯಾಲೋಕದ ಬಗ್ಗೆನೂ ಕೇಳಿದ್ರಿ. ನಿಮ್ಮ ಕಲ್ಪನೆಯ ಸಾಗರ ಅನ್ನೋ ಅದ್ಭುತ ಲೋಕ ಹೇಗಿರುತ್ತೆ ಅಂತ ಚಿತ್ರಗಳ ಮೂಲಕನೋ ಅಥವಾ ಮಾದರಿಗಳ ತಯಾರಿಕೆಯ ಮೂಲಕನೋ ನಮಗೆ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳಿಗೆ ನಾವು ಕಾಯ್ತಾ ಇರ್ತೀವಿ. ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.